ಚಂದ ಎಂತೆಂತ ಗಿಡ ಹಾಕಿದ್ದಿದ್ದ ಹಾಯ್, ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತು ನಾವು ಸ್ವಲ್ಪ ಆಚೆ ಕಡೆ ಹೋಗಿ ಬರೋಣ ಅಂದ್ಬಿಟ್ಟು, ಒಂದು ಫಂಕ್ಷನ್ ಐತೆ, ಹೋಗಿ ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನಾನು ನನ್ನ ಮಗ ಇಬ್ಬರು ಹೋಗ್ತಾ ಇದ್ದೀವಿ. ಏನಾಯ್ತು? ಇವತ್ತು ಬಂದು ಇದ್ಕಿದ ಬೇಳೆ ಸಾಂಬಾರು ಮಾಡಿದ್ದೀನಿ. ತುಂಬ ದಿವಸದಿಂದ ತಿನ್ಬೇಕು ಅಂದ್ಕೊಂಡಿದ್ದೆ. ಇದ್ಕಿದ ಬೇಳೆ ಸಾಂಬಾರು ಇವತ್ತು ಮಾಡಿದ್ದೀನಿ. ಇವಾಗ ನನ್ನ ಮಗ ಬಂದವನೇ. ಇವಾಗ ಅವ್ನು ರೆಡಿ ಆಗಿದ ತಕ್ಷಣ ಹೋಗ್ಬೇಕು, ಊಟ ಮಾಡಿಕೊಂಡು ಹೋಗೋಣ ಅಂದ್ಬಿಟ್ಟು. ಇದ್ಕಿದ ಬೇಳೆ ಸಾರು ಇವಾಗ ಎಲ್ಲ ಕಮ್ಮಿ ಇರತ್ತೆ ಟೇಸ್ಟ್, ಅಷ್ಟು ಟೇಸ್ಟ್ ಇರಲ್ಲ. ಅವರೆಕಾಯಿ ಚೆನ್ನಾಗಿದ್ರೇನೆ ಚೆನ್ನಾಗಿರೋದು. ನೋಡ್ಬೇಕು ಹೆಂಗಿರತ್ತನೋ, ತಿಂದು ನೋಡುವಂದ್ರೆ ಗೊತ್ತಾಗುತ್ತೆ. ಮತ್ತೆ ರೈಸ್. ಇವತ್ತು ಬೆಳಿಗ್ಗೆನೆ ಪೂಜೆ ಎಲ್ಲ ಆಯಿತು. ಬೆಳಿಗ್ಗೆನೆ ಪೂಜೆ ಮುಗಿಸ್ಕೊಂಡ್ವಿ. ಸ್ವಲ್ಪ ಲೇಟ್ ಆಯಿತು ಹೋಗೋದು. ನನ್ನ ಮಗ ಬರಬೇಕಾಗಿತ್ತು, ಅವ್ನು ಸ್ವಲ್ಪ ಲೇಟ್ ಆಯಿತು ಬರೋದು. ಅದಕ್ಕೋಸ್ಕರ ಅವ್ನು ಇವಾಗ ಬಂದವನೇ. ಹೋಗಿ ಅವ್ನು ರೆಡಿ ಆಗ್ತಾವನೆ. ಹೋಗಿ ರೆಡಿ ಆಗಿದ ತಕ್ಷಣ ಹೋಗ್ಬೇಕು. ಇವತ್ತು ಬಂದು ನಾವು ನಾಮಕರಣಕ್ಕೆ ಹೋಗ್ತಾ ಇದ್ದೀವಿ. ಫಂಕ್ಷನ್ ಬಂದು ಚಿಕ್ಕಬಳ್ಳಾಪುರದ ಹತ್ರ ಕೊತ್ತೂರು ಅಂದ್ಬಿಟ್ಟು, ನಮ್ಮ ಆಂಟಿ ನಮ್ಮ ಅಮ್ಮ ಅವ್ರ ಫಂಕ್ಷನ್ ಇರೋದು, ಅಲ್ಲಿ ಹೋಗ್ತಾ ಇದ್ದೀವಿ. ನಾವು ಬಿಟ್ಟಿರೋದೇ 1:15. ಫಂಕ್ಷನ್ ಎಲ್ಲ ಮುಗ್ದೋಗಿರತ್ತೆ. ಕ್ಲೈಮೇಟ್ ಅಂತೂ ತುಂಬ ಚೆನ್ನಾಗಿತ್ತು. ಅಂದರೆ ಅಲ್ಲಿ ನಂದಿ ಹಿಲ್ಸ್ ಹತ್ರ ಕ್ಲೈಮೇಟ್ ಚೆನ್ನಾಗಿರುತ್ತೆ. ಅಲ್ಲಿ ಫೋಟೋಸ್ ತೊಗೊಬೋದು. ಹೋಗಿ ತೊಗೊಳಕ್ಕೆ ಚೆನ್ನಾಗಿರತ್ತೆ. ಒಂಥರ ಫ್ರೆಶ್ ಆಗಿರುತ್ತೆ. ಈ ಥರ ಜಾಗದಲ್ಲಿ ಹೋಗೋಕ್ಕೆ ಒಂಥರ ಫ್ರೆಶ್ ಆಗಿರುತ್ತೆ. ನನಗಂತೂ ತುಂಬ ಇಷ್ಟ. ಈ ನಂದಿ ಹಿಲ್ಸ್ ಜಾಗದಲ್ಲಿ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಈ ಥರನೇ ಇರಬಾರ್ದಾ ಎಲ್ಲ ಕಡೆನೂ ಅನಿಸುತ್ತೆ. ಅಷ್ಟು ನಂಗೆ ತುಂಬ ಇಷ್ಟ ಈ ಜಾಗ ಬಂದು. ಇವಾಗ ಹೋಗ್ತಾ ಇದ್ದೀವಿ. ಇನ್ನು ಫಂಕ್ಷನ್ ಎಲ್ಲ ಮುಗ್ದೋಗಿರ್ಬೋದು ಅನಿಸುತ್ತೆ, ಲಾಸ್ಟ್ ಆಗೋಗಿರತ್ತೆ. ಇನ್ನೇನು ಬಂದು ರೀಚ್ ಆದ್ವಿ. ಎಲ್ಲ ಯಾರೂ ಇರಲಿಲ್ಲ, ಸ್ವಲ್ಪ ಜನನೇ ಇದ್ದರು. ಇನ್ನೇನು ಲಾಸ್ಟಲ್ಲಿ ನಾವು ಹೋಗ್ತಾ ಇರೋದು. ಹೆಂಗೋ ನಾವು ಹೋಗಿರುವಾಗ ಇನ್ನು ಫಂಕ್ಷನ್ ನಡೀತಾ ಇತ್ತು. ನಾವು ಹೋಗಿದ ತಕ್ಷಣ ಫೋಟೋಸ್ ತೊಗೊಂಡ್ವಿ. ಅವಳಿ ಜೋಳಿ ಮಕ್ಕಳೆಲ್ಲ ಅಳ್ತಾಯಿದ್ರು, ಬೇರೆ ಕಡೆ ಇದ್ದರು. ನಾವು ಅವ್ರ ಜೊತೆಲಿ ನಿಂತ್ಕೊಂಡು ಒಂದೊಂದು ಫೋಟೋ ತೊಗೊಂಡ್ವಿ. ಹೋಗಿ ಊಟ ಮಾಡ್ಕೊಂಬಂದ್ವಿ. ಊಟ ಎಲ್ಲ ತುಂಬ ಚೆನ್ನಾಗಿತ್ತು. ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ ನಮ್ಮ ಆಂಟಿ ಅವ್ರ ಜೊತೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಫಸ್ಟೇ ಒಂದು ಫೋಟೋ ತೊಗೊಂಡಿದ್ವಿ. ತಿರ್ಗಾ ನಮ್ಮ ಆಂಟಿ ನಮ್ಮ ಮಾವ ಬಂದಮೇಲೆ ತಿರ್ಗಾ ಇನ್ನೊಂದು ಫೋಟೋ ತೊಗೊಂಡು ಇನ್ನೇನು ನಾವು ಎಕ್ಸಿಟ್ ಆಗ್ತಾ ಇದ್ದೀವಿ. ಇನ್ನೇನೆಲ್ಲ ಛತ್ರನೂ ಖಾಲಿ ಮಾಡ್ಬೋದು ಅವರು ಇನ್ನೊಂದು 2-3 ಅವರ್ಸ್ಗೆ. ಇನ್ನೇನು ಹೋಗೋಣ ಅಂದ್ಬಿಟ್ಟು ವಾಪಸ್ ಬರ್ತಾಯಿದ್ವಿ. ಇಲ್ಲಿ ದೊಡ್ಡಬಳ್ಳಾಪುರದ ಹತ್ರ ತುಳಸಿ ಗಿಡ ತೊಗೊಳ್ಳೋಣ, ಕೃಷ್ಣ ತುಳಸಿ 2 ತುಳಸಿ ತೊಗೊಳ್ಳೋಣ ಅಂದ್ಬಿಟ್ಟು ಮೊನ್ನೆನೇ ತೊಗೊಬೋದಾಗಿತ್ತು. ಮೊನ್ನೆ ತೊಗೊಂಡಿರಲಿಲ್ಲ, ಅಂದರೆ ಚೆನ್ನಾಗಿತ್ತು ತುಳಸಿ ಗಿಡ ಅಂದ್ಬಿಟ್ಟು ತೊಗೊಂಡಿರಲಿಲ್ಲ. ನಮ್ಮ ಯಜಮಾನ್ರು ಇಲ್ಲಿ ಯಾವಾಗೂ ಅಷ್ಟೇ, ನಾವು ಇಲ್ಲೇನ ದೊಡ್ಡಬಳ್ಳಾಪುರದ ಹತ್ರ ಬಂದರೆ ಇಲ್ಲಿ ತುಳಸಿ ಗಿಡ ತೊಗೊಂಡಿರೋ ಮಾತ್ರ ನಾವು ಮನೆಗೆ ಹೋಗಲ್ಲ. ಇಲ್ಲಿ ಚೆನ್ನಾಗಿರುತ್ತೆ ತುಳಸಿ ಗಿಡ ಅಂತೂ. ಇಲ್ಲೇ ತೊಗೊಂಡ್ವಿ. ಒಂದು ಪಾಟ್ ಬಂದು 70 ರುಪೀಸು. ತುಂಬ ಜನ ಕೇಳ್ತಾಯಿದ್ರಿ ಲಕ್ಷ್ಮಿ ಪಾಟ್ದು, ಕುಬೇರ ಲಕ್ಷ್ಮಿ ನಮ್ಮ ಮನೇಲಿ ಇರೋದು ಗಿಡ ಎಲ್ಲಿ ಸಿಕ್ಕತ್ತೆ ಅಂದ್ಬಿಟ್ಟು ಯಾರು ಕಮೆಂಟ್ ಮಾಡಿದ್ದೀರಾ. ಒಂದು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡಿದೆ, ಅಂದರೆ 250 ರುಪೀಸು ಅವರು ಕೊರಿಯರ್ ಮಾಡ್ತಾರಂತೆ, ಪ್ರೊಫೆಷ್ನಲ್ ಕೊರಿಯರಲ್ಲಿ. ಅದು ಶೇರ್ ಮಾಡಿದ್ದೀನಿ, ಬೇಕು ಅಂದರೆ ಬುಕ್ ಮಾಡ್ಕೊಳ್ಳಿ. ಅದು ಅವರೇ ಅಂದರೆ ಕೊರಿಯರ್ ಮಾಡ್ತಾರಂತೆ. ನಾನು ಒಂದು ರೀಲ್ಸ್ ನೋಡುವಾಗ ಅದು ಕುಬೇರ ಲಕ್ಷ್ಮಿ ಗಿಡ ಇದು ಸಿಕ್ತು. ಅಂದರೆ ಅದು ನೋಡ್ಬಿಟ್ಟು ನಾನು ಒಂದಷ್ಟು ಜನಕ್ಕೆ ಶೇರ್ ಮಾಡಿದ್ದೀನಿ, ಬೇಕು ಅಂದರೆ ಬುಕ್ ಮಾಡ್ಕೊಬೋದು. ಹೋಗ್ತಾ ಇದೀವಿ. ಮೊನ್ನೆನೇ ತೊಗೊಬೇಕಾಗಿತ್ತು, ಮೊನ್ನೆ ತೊಗೊಳಕ್ಕಾಗಲಿಲ್ಲ. ಇವತ್ತು ತೊಗೊಂಡು ಹೋಗ್ತಾ ಇದ್ದೀವಿ. ಅಲ್ಲೂ ಚೆನ್ನಾಗಿತ್ತು ತುಳಸಿ ಗಿಡ, ಇಲ್ಲೇ ಸುಮಾರಾಗಿರೋದು. ಇದು ದೊಡ್ಡಬಳ್ಳಾಪುರ. ಒಂಥರ ಮನೆಗೆ ಬಂದು ರೀಚ್ ಆದ್ವಿ. ಒಂದು 5 o'clock ಹಂಗೆ. ನಮ್ಮ ಯಜಮಾನ್ರು ಒಂದು 5:30 ಹಂಗೆ ಮನೆಗೆ ಬಂದು ತುಳಸಿ ಗಿಡ ಹಾಕೋಣ ಅಂದ್ಬಿಟ್ಟು ಹಾಕ್ತಾವ್ರೆ. ಅದು ಏನಾಗೈತೆ ಅಂದರೆ ಆ ಪಾಟಲ್ಲಿ ತುಂಬ ಮಣ್ಣು, ಬರೀ ಮಣ್ಣು ಐತೆ.
ನೀರು ಹಾಕ್ತೀವಲ್ವ ಆ ನೀರು ಕೆಳಗಡೆ ಹೋಗಲ್ಲ, ಅದಕ್ಕೋಸ್ಕರ ತುಳಸಿ ಗಿಡ ಬೇಗ ಹೋಗ್ತಾ ಇರೋದು. ಅದಕ್ಕೋಸ್ಕರ ಇವಾಗ ಬೇರೆ ಪಾಟಲ್ಲಿ ಹಾಕಿದ್ದೀವಿ, ಅದು ಚೆನ್ನಾಗಿ ಬರ್ತೈತೆ ತುಳಸಿ ಗಿಡ. ಇವಾಗ 2 ತೊಗೊಂಬಂದಿದ್ದೀವಿ. ಮೊನ್ನೆ ತೊಗೊಂಬಂದಿರೋ ಗಿಡಗಳೆಲ್ಲ ನಾವು ಇನ್ನೂ ಹಾಕೇ ಇಲ್ಲ. ಪಾಟ್ ತೊಗೊಂಬಂದಿರೋದು, ಅದಕ್ಕೆ ಪೈಂಟ್ ಮಾಡಬೇಕು ಫಸ್ಟು. ಪೈಂಟ್ ಆದಮೇಲೆ ನಾವು ಗಿಡ ಹಾಕೋಣ ಅಂದ್ಬಿಟ್ಟು ಇನ್ನು ಅದು ಪೈಂಟ್ ಇವತ್ತು ತೊಗೊಂಬಂದವ್ರೆ. ಇವತ್ತು ಪೈಂಟ್ ಹಚ್ಚಿ ನಾಳಿದ್ದೆ ಇನ್ನೊಂದು 2-3 ದಿವಸಕ್ಕೆ ಹಾಕ್ಬೋದು. ಇವತ್ತು ಬಂದಿದ ತಕ್ಷಣ ತುಳಸಿ ಗಿಡ ಹಾಕೋಣ ಅಂದ್ಬಿಟ್ಟು ನಮ್ಮ ಯಜಮಾನ್ರು ಅದರಲ್ಲಿರೋದೆಲ್ಲ ತುಂಬ ಮಣ್ಣಿತ್ತು, ಅದೆಲ್ಲ ತೆಗೆದು ಮತ್ತು ಗೊಬ್ಬರ ಎಲ್ಲ ಹಾಕಿ ಮಿಕ್ಸ್ ಮಾಡಿ 2 ಗಿಡ ಇಡ್ತಾವ್ರೆ. ಮತ್ತು ಇನ್ನೊಂದು ಫ್ಯಾನ್ಸಿ ಗಿಡ, ಇದು ಬೇರೆ ಗಿಡಗಳೆಲ್ಲ ತೊಗೊಂಬಂದಿದ್ವಿ. ಮೊನ್ನೆ ತೊಗೊಂಬಂದಿರೋದು ಯಾವುದೂ ಹಾಕಿರಲಿಲ್ಲ, ಎಲ್ಲ ಹಂಗಂಗೆ ಇಟ್ಬಿಟ್ಟಿದ್ದೀವಿ. ಅದಕ್ಕೋಸ್ಕರ ಇವತ್ತು ನಮ್ಮ ಯಜಮಾನ್ರು ಹಾಕೋಣ ಅಂದ್ಬಿಟ್ಟು ತುಳಸಿ ಗಿಡ ಹಾಕಿ ಕೈ ಮುಗಿತಾಯಿದ್ರು, ಅಂದರೆ ಚೆನ್ನಾಗಿ ಬರಲಿ ಅಂದ್ಬಿಟ್ಟು ಅಷ್ಟೇ. ಮತ್ತು ಈ ಗಿಡ ನೋಡಿದ್ರೇ ನಮಗೆ ಭಯ ಆಗುತ್ತೆ, ಅಷ್ಟು ಚೆನ್ನಾಗಿ ಬೆಳೆಸಿ ಏನಾನ ಅಂದರೆ ಆಗ ಏನಾನ ಕಟ್ಟಾಗೋದ್ರೆ ಬೇಜಾರಾಗುತ್ತೆ. ನಾನು ಅದಕ್ಕೋಸ್ಕರ ಹಂಗೆ ಇರಲಿ ಅಂತ ಇದ್ದೀನಿ. ನಮ್ಮ ಯಜಮಾನ್ರು ಇಲ್ಲ ಹಾಕೋಣ, ಹುಷಾರಾಗಿ ನೋಡಿ ಹಾಕೋಣ ಅಂತವ್ರೆ. ಅಂದರೆ ಅದು ಮುಳ್ಳು ಬೇರೆ ಇರತ್ತಲ್ವ, ಅದು ಮುಟ್ಟಿ ಹಾಕೋದೇ ಕಷ್ಟ. ಅದೊಂದು ಭಯ, ಇನ್ನೇನಿಲ್ಲ. ಮತ್ತು ವೀಳ್ಯದೆಲೆ ಗಿಡ ಒಂದು ಪಾಟ್ಗೆ ಹಾಕಿದ್ದೀವಿ. ಮುಂಚೆ ನಮ್ಮ ಅಮ್ಮವ್ರ ಮನೆಯಿಂದ ವೀಳ್ಯದೆಲೆ ಒಂದು ಗಿಡ ತೊಗೊಂಬಂದಿದ್ವಿ, ಅದು ಚಿಗುರ್ತಾ ಇತ್ತು. ಅದಕ್ಕೋಸ್ಕರ ಅದು ಸ್ವಲ್ಪ ದೊಡ್ಡ ಪಾಟಲ್ಲಿ ಹಾಕಿದ್ದೀವಿ. ಇವತ್ತೆಲ್ಲ ಗಿಡಗಳೆಲ್ಲ ಪಾಟ್ಗೆ ಹಾಕಿರೋದಾಯಿತು. ಇವತ್ತಿನ ವಿಡಿಯೋ ನಿಮಗೆ ಸ್ಮಾಲ್ ವಿಡಿಯೋ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವಾಗ